ಬೇಲೂರು ಮತ್ತು ಹಳೇಬೀಡು ಕರ್ನಾಟಕದ ಶಿಲಾವೃತ್ತಾಂತಗಳು. ಭಾರತದ ದಕ್ಷಿಣ ಭಾಗದಲ್ಲಿ ಹೊಯ್ಸಳ ರಾಜವಂಶದ ಕಾಲಾತೀತ ಪರಂಪರೆ ಇದೆ. ಇದನ್ನು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳ ಮೂಲಕ ಹೊಳೆಯುತ್ತಿದೆ. ಈ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಆದರೆ ಕರಕುಶಲತೆ, ಭಕ್ತಿ ಮತ್ತು ಪರಂಪರೆಯ ಶಾಶ್ವತ ದಾಖಲೆಗಳಾಗಿವೆ. ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಈ ತಾಣಗಳು ಪ್ರಪಂಚದಾದ್ಯಂತದ ಕಲಾಪ್ರೇಮಿಗಳು, ಇತಿಹಾಸಕಾರರು ಮತ್ತು ಆಧ್ಯಾತ್ಮಿಕ ಅನ್ವೇಷಕರನ್ನು ಆಕರ್ಷಿಸುತ್ತವೆ. ಬೇಲೂರಿನ ವೈಭವ. ಬೇಲೂರು ಹೊಯ್ಸಳರ ಆರಂಭಿಕ ರಾಜಧಾನಿಯಾಗಿತ್ತು ಮತ್ತು ಭವ್ಯವಾದ ಚೆನ್ನಕೇಶವ ದೇವಾಲಯಕ್ಕೆ ನೆಲೆಯಾಗಿತ್ತು. ರಾಜ ವಿಷ್ಣುವರ್ಧನನು ತನ್ನ ಮಿಲಿಟರಿ ವಿಜಯಗಳನ್ನು ಆಚರಿಸಲು 1117 ಸಿಇ ನಿರ್ಮಿಸಿದನು. ಈ ದೇವಾಲಯವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇದು ನಕ್ಷತ್ರಾಕಾರದ ವಿನ್ಯಾಸದಲ್ಲಿ ಎತ್ತರದ ವೇದಿಕೆಯ ಮೇಲೆ ನಿಂತಿದೆ. ಇದು ಇತರ ಭಾರತೀಯ ದೇವಾಲಯಗಳಲ್ಲಿ ಅಸಾಮಾನ್ಯವಾದ ವಿಶಿಷ್ಟ ವಿನ್ಯಾಸವನ್ನು ಪ್ರದರ್ಶಿಸುತ್ತದೆ. ಈ ದೇವಾಲಯದ ಪ್ರತಿ ಇಂಚು ಶಿಲ್ಪಕಲೆಯ ಭಾಷೆಯನ್ನು ಮಾತನಾಡುತ್ತದೆ. ಹೊರಗಿನ ಗೋಡೆಗಳು ಪೌರಾಣಿಕ ದೃಶ್ಯಗಳು, ಪ್ರಾಣಿಗಳು, ನರ್ತಕರು, ಸಂಗೀತಗಾರರು ಮತ್ತು ದೇವರುಗಳನ್ನು ಚಿತ್ರಿಸುವ ಸಾವಿರಾರು ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿವೆ. ಮದನಿಕಾಸ್ ಎಂದು ಕರೆಯಲ್ಪಡುವ ಬ್ರಾಕೆಟ್ ಆಕೃತಿಗಳು ವಿಶೇಷವಾಗಿ ಬೆರಗುಗೊಳಿಸುತ್ತದೆ. ಈ ಆಕರ್ಷಕ ಸ್ತ್ರೀ ಶಿಲ್ಪಗಳನ್ನು ವಿವಿಧ ನೃತ್ಯ ಭಂಗಿಗಳಲ್ಲಿ ಸೆರೆಹಿಡಿಯಲಾಗಿದೆ. ಇದು ಸೌಂದರ್ಯ, ಸೊಬಗು ಮತ್ತು ಸಂತೋಷವನ್ನು ಪ್ರತಿನಿಧಿಸುತ್ತದೆ. ದೇವಾಲಯದ ಒಳಗೆ ಗೋಡೆಗಳು ಮತ್ತು ಕಂಬಗಳು ಕಡಿಮೆ ಅಸಾಧಾರಣವಲ್ಲ. ಮುಖ್ಯ ದೇವತೆ ಚೆನ್ನಕೇಶವ ಎತ್ತರವಾಗಿ ಮತ್ತು ದೈವಿಕವಾಗಿ ನಿಂತಿದ್ದಾನೆ. ನಿರ್ಮಾಣಕ್ಕೆ ಬಳಸಲಾದ ಸೋಪ್ಸ್ಟೋನ್ ವಸ್ತುವಿನಿಂದಾಗಿ ಬೇಸಿಗೆಯ ಸಮಯದಲ್ಲಿಯೂ ಸಹ ಒಳಾಂಗಣವು ತಂಪಾಗಿರುತ್ತದೆ. ದೇವಾಲಯವು ಪೂರ್ಣಗೊಳ್ಳಲು 100 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತು. ಇದರಲ್ಲಿ ಕಲಾವಿದರ ತಲೆಮಾರುಗಳು ಸೇರಿವೆ. ಹಳೇಬೀಡು ಹೊಯ್ಸಳರ ಕಳೆದುಹೋದ ರಾಜಧಾನಿ. ಹಳೇಬೀಡು ಅಂದರೆ ಹಳೆಯ ನಿವಾಸ. ಒಮ್ಮೆ ದ್ವಾರಸಮುದ್ರ ಎಂದು ಕರೆಯಲ್ಪಡುತ್ತಿತ್ತು ಮತ್ತು ಹೊಯ್ಸಳರ ಅದ್ಭುತ ರಾಜಧಾನಿಯಾಗಿ ಸೇವೆ ಸಲ್ಲಿಸುತ್ತಿತ್ತು. ಇದು ಶಿವನಿಗೆ ಅರ್ಪಿತವಾದ ಭವ್ಯವಾದ ರಚನೆಯಾದ ಹೊಯ್ಸಳೇಶ್ವರ ದೇವಾಲಯದ ನೆಲೆಯಾಗಿದೆ. 12ನೇ ಶತಮಾನದಲ್ಲಿ ಕೇತಮಲ್ಲರಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯವು ವಾಸ್ತುಶಿಲ್ಪದ ಆಳ ಮತ್ತು ಸೃಜನಶೀಲ ಪ್ರತಿಭೆಯನ್ನು ಪ್ರತಿಬಿಂಬಿಸುತ್ತದೆ. ಹೊಯ್ಸಳೇಶ್ವರ ದೇವಾಲಯವು ಅವಳಿ ಗರ್ಭಗುಡಿಗಳನ್ನು ಹೊಂದಿದೆ. ಹೊಯ್ಸಳೇಶ್ವರನಿಗೆ 1 ಮತ್ತು ಶಾಂತಲೇಶ್ವರನಿಗೆ 1. ಇವು ಶಿವನ 2 ರೂಪಗಳು. ಇದು ಧಾರ್ಮಿಕ ಒಳಗೊಳ್ಳುವಿಕೆಯನ್ನು ತೋರಿಸುವ ಇತರ ದೇವತೆಗಳಿಗೆ ದೇವಾಲಯಗಳನ್ನು ಸಹ ಒಳಗೊಂಡಿದೆ. ದೇವಾಲಯದ ಗೋಡೆಗಳು ರಾಮಾಯಣ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ದೃಶ್ಯಗಳನ್ನು ಚಿತ್ರಿಸುವ ನಿರಂತರ ಅಲಂಕರಣಗಳಿಂದ ಆವೃತವಾಗಿವೆ. ಸಿಂಹಗಳು, ಆನೆಗಳು, ಕುದುರೆಗಳು ಮತ್ತು ಪೌರಾಣಿಕ ಜೀವಿಗಳಂತಹ ಪ್ರಾಣಿಗಳನ್ನು ತಳಭಾಗದಾದ್ಯಂತ ಸಾಲುಗಳಲ್ಲಿ ಕೆತ್ತಲಾಗಿದೆ. ಶಿವನ ಗೋಳಿ ವಾಹನವಾದ ನಂದಿಯ ಬೃಹತ್ ಶಿಲ್ಪವು ಪ್ರಮುಖ ಮುಖ್ಯಾಂಶಗಳಲ್ಲಿ ಒಂದಾಗಿದೆ. ನಂದಿ ಗರ್ಭಗುಡಿಯತ್ತ ಮುಖ ಮಾಡಿದ್ದು ಭಾರತದ ಅತಿದೊಡ್ಡ ಏಕಶಿಲೆಯ ಪ್ರತಿಮೆಗಳಲ್ಲಿ ಒಂದಾಗಿದೆ. ಆಭರಣ, ಭಂಗಿ ಮತ್ತು ಅಭಿವ್ಯಕ್ತಿಯಲ್ಲಿನ ವಿವರಗಳ ಮಟ್ಟವು ಗಮನಾರ್ಹವಾಗಿದೆ. ಶಿಲ್ಪಶಾಸ್ತ್ರವು ಕಾರ್ಯಪ್ರವೃತ್ತವಾಗಿದೆ. ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳು ಶಿಲ್ಪಶಾಸ್ತ್ರದ ಉದಾಹರಣೆಗಳಾಗಿವೆ. ಇದು ಪ್ರಾಚೀನ ಭಾರತೀಯ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ವಿಜ್ಞಾನವಾಗಿದೆ. ನಕ್ಷತ್ರಾಕಾರದ ವೇದಿಕೆಗಳು, ಸಂಕೀರ್ಣವಾದ ಗೋಡೆಯ ಉಬ್ಬುಗಳು, ಸೋಪ್ಸ್ಟೋನ್ನ ನಯವಾದ ಹೊಳಪು ಮತ್ತು ಗಣಿತದ ಅನುಪಾತಗಳು ಎಲ್ಲವೂ ಆಳವಾದ ತಿಳುವಳಿಕೆ ಮತ್ತು ಕೌಶಲ್ಯವನ್ನು ಪ್ರತಿಬಿಂಬಿಸುತ್ತವೆ.
ಇಟ್ಟಿಗೆಗಳು ಅಥವಾ ಗಾರೆ ಬಳಸಿ ನಿರ್ಮಿಸಲಾದ ಅನೇಕ ದೇವಾಲಯಗಳಿಗಿಂತ ಭಿನ್ನವಾಗಿ ಹೊಯ್ಸಳ ದೇವಾಲಯಗಳು ಯಾವುದೇ ಬಂಧಿಸುವ ವಸ್ತುಗಳಿಲ್ಲದೆ ಪರಸ್ಪರ ಬಂಧಿಸುವ ಕಲ್ಲಿನ ತುಣುಕುಗಳನ್ನು ಬಳಸಿದವು. ಇದು ಸ್ಥಿರತೆಯನ್ನು ಮಾತ್ರವಲ್ಲದೆ ವಿವರವಾದ ಶಿಲ್ಪಕಲೆಗೆ ನಮ್ಯತೆಯನ್ನು ನೀಡಿತು. ಅನೇಕ ಕೆತ್ತನೆಗಳು ತುಂಬಾ ಸೂಕ್ಷ್ಮವಾಗಿದ್ದು ಅವು ಲೇಸ್ನಿಂದ ನೇಯ್ದಂತೆ ಕಾಣುತ್ತವೆ. ಕಲಾವಿದರು ಮತ್ತು ಪರಂಪರೆ. ಈ ದೇವಾಲಯಗಳಲ್ಲಿ ಕೆಲಸ ಮಾಡಿದ ಹಲವಾರು ಶಿಲ್ಪಿಗಳನ್ನು ಇಂದಿಗೂ ಸ್ಮರಣೀಯರು. ದಾಸೋಜ ಮತ್ತು ಮಲ್ಲಿತಮ್ಮ ಅವರಂತಹ ಹೆಸರುಗಳನ್ನು ದೇವಾಲಯದ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಅವರ ಕೆಲಸವು ವ್ಯಕ್ತಿತ್ವ ಮತ್ತು ಶಿಸ್ತು ಎರಡನ್ನೂ ಹೊಂದಿದೆ. ಸೃಜನಶೀಲತೆಯನ್ನು ಆಧ್ಯಾತ್ಮಿಕ ಅಭಿವ್ಯಕ್ತಿಯೊಂದಿಗೆ ಸಮತೋಲನಗೊಳಿಸುತ್ತದೆ. ಅವು ಸಂಗೀತ, ನೃತ್ಯ, ಕಲೆ ಮತ್ತು ಸಾಹಿತ್ಯವು ಪ್ರವರ್ಧಮಾನಕ್ಕೆ ಬಂದ ಸಾಂಸ್ಕೃತಿಕ ಕೇಂದ್ರಗಳು ಆಗಿದ್ದವು. ರಾಜರು, ರಾಣಿಯರು, ವಿದ್ವಾಂಸರು ಮತ್ತು ಕಲಾವಿದರು ಒಟ್ಟಾಗಿ ದೈವಿಕ ಸೌಂದರ್ಯವನ್ನು ಪೂರೈಸುವ ಜಾಗವನ್ನು ಸೃಷ್ಟಿಸಲು ಕೆಲಸ ಮಾಡಿದರು. ಪ್ರಸ್ತುತ ಸ್ಥಿತಿ ಮತ್ತು ಪ್ರವಾಸೋದ್ಯಮ. ಇಂದು ಬೇಲೂರು ಮತ್ತು ಹಳೇಬೀಡುಗಳನ್ನು ಭಾರತೀಯ ಪುರಾತತ್ವ ಸಮೀಕ್ಷೆ ನಿರ್ವಹಿಸುತ್ತದೆ. ಕೆಲವು ರಚನೆಗಳು ಸಮಯ ಮತ್ತು ಆಕ್ರಮಣದಿಂದಾಗಿ ನಾಶವಾಗಿದ್ದರೂ ದೇವಾಲಯಗಳು ಇನ್ನೂ ಭಾರತದ ಕಲಾತ್ಮಕ ಪರಂಪರೆಯ ಸಂಕೇತಗಳಾಗಿ ಬಲವಾಗಿ ನಿಂತಿವೆ. ಪುನಃಸ್ಥಾಪನೆ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಎರಡೂ ತಾಣಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನಕ್ಕಾಗಿ ಪರಿಗಣಿಸಲಾಗುತ್ತಿದೆ. ಶಾಲಾ ಮಕ್ಕಳು, ವಿದೇಶಿ ಪ್ರಯಾಣಿಕರು, ಸಂಶೋಧಕರು ಮತ್ತು ಭಕ್ತರು ಸೇರಿದಂತೆ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಈ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ. ಶಾಂತ ವಾತಾವರಣ, ಉತ್ತಮವಾದ ಕಲ್ಲಿನ ಕೆಲಸ ಮತ್ತು ಆಧ್ಯಾತ್ಮಿಕ ಕಂಪನವು ಈ ಸ್ಥಳಗಳನ್ನು ನಿಜವಾಗಿಯೂ ಅನನ್ಯವಾಗಿಸುತ್ತದೆ. ತೀರ್ಮಾನ: ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳಿಗಿಂತ ಹೆಚ್ಚು. ಅವರು ಕಲ್ಲಿನ ಮೂಲಕ ಮಾತನಾಡುವ ಮೌನ ಶಿಕ್ಷಕರು, ಭಕ್ತಿ ಮತ್ತು ಕಲೆ ಕೈಜೋಡಿಸಿ ನಡೆದ ಕಾಲವನ್ನು ನಮಗೆ ನೆನಪಿಸುತ್ತಾರೆ. ಅವರು ಕರ್ನಾಟಕ ಮತ್ತು ಭಾರತದ ಸಂಪತ್ತು. ಶತಮಾನಗಳ ಕಥೆಗಳನ್ನು ತಮ್ಮ ಗೋಡೆಗಳೊಳಗೆ ಹಿಡಿದಿಟ್ಟುಕೊಂಡಿದ್ದಾರೆ. ಅವರನ್ನು ಭೇಟಿ ಮಾಡುವುದು ಎಂದರೆ ಇತಿಹಾಸದ ಮೂಲಕ ನಡೆಯುವುದು. ಕಾಲದ ಮೂಲಕ ಪ್ರತಿಧ್ವನಿಸುವ ಒಳಿಗಳ ಸಂಗೀತವನ್ನು ಕೇಳುವುದು ಮತ್ತು ನಮ್ಮ ಸಾಂಸ್ಕೃತಿಕ ಬೇರುಗಳೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸುವುದು.